ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟು ತುಂಬ ಬೇಗ ಆಗಬೇಕು ನೋಡ್ರಿ. ಬ್ರೇಕ್ಫಾಸ್ಟ್ ಅಂತಾರೆ, ನಾಷ್ಟ ಅಂತಾರೆ, ಮತ್ತು ಲಂಚ್ಗೆ ಮತ್ತು ಬೆಳಿಗ್ಗೆ ನಾಷ್ಟಕ್ಕೆ ತುಂಬ ಬೇಗ ಆಗುವಂಥದ್ದೊಂದು ಬ್ರೇಕ್ಫಾಸ್ಟ್ ರೀ ಇದು. ನೋಡ್ರಿ ಗಾರ್ಲಿಕ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಗಾರ್ಲಿಕ್ ಅಂದರೆ ಈಗ ನಾನು ಇದು ಒಂದೆರಡು ಲೋಟ ಅಂದರೆ ಸ್ವಲ್ಪ ಸಣ್ಣ ಲೋಟದಲ್ಲಿ, ಈ ಲೋಟದ ಅಳತೆಯಲ್ಲಿ ನೋಡ್ರಿ ಒಂದೆರಡು ಲೋಟ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದೇ ಲೋಟದಲ್ಲೇ ನೋಡ್ರಿ ನೀರನ್ನು ಸಹ ನಾನು 4 ಲೋಟದಷ್ಟು ತೊಗೊಂಡಿದ್ದೇನೆ. ಅಂದರೆ ಒಂದು ಲೋಟಕ್ಕೆ 2 ಲೋಟ ನೀರು, ಮತ್ತು ಟೊಮೆಟೊ ಒಂದು 4, ಇದು ಸ್ವಲ್ಪ ಹುಳಿನೂ ಮತ್ತು ಜಾಮೂನ್ ಟೊಮೆಟೊ 2 ಮಿಕ್ಸ್ ಇದೆ. ಈ ಒಂದು ತುಂಬ ಟೇಸ್ಟ್ ಆಗಿರುತ್ತೆ ರೀ, ತುಂಬ ಬೇಗ ಆಗುತ್ತೆ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಫೇಸ್ಬುಕ್ ಫ್ರೆಂಡ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತು ಮಲ್ನಾಡು ಮಟನ್ ಸಾರಿಗೆ ಕಮೆಂಟ್ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ ಅಂಥೇಳಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡುವಂತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ನೋಡ್ರಿ ನಾವು ಫಸ್ಟಿಗೆ ಈ ಒಂದು ಟೊಮೆಟೊವನ್ನು ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಳ್ಳೋಣ. ಇವಾಗ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಟೊಮೆಟೊವನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ರೀ, ನಾನಿಲ್ಲಿ ಕುಕ್ಕರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಅಂದರೆ ಇವಾಗ ನಾವು ಇದನ್ನು ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ 1-2.5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಈ ಆಯಿಲ್ ಬಿಸಿ ಆಗ್ತಾ ಇದ್ದಾಗೆ ನೋಡ್ರಿ ನಾನು 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಇದು ನಾವು ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಇದು ಬೇಯಿಸಿದ್ರೆ ಇದ್ರದ್ದು ಫ್ಲೇವರು ಬಿಟ್ಕೊಳ್ಳುತ್ತೆ ನೋಡ್ರಿ. ನಮಗೆ ಒಳ್ಳೆ ಒಂದು ಟೇಸ್ಟ್ ಆದಂತಹ ಗಾರ್ಲಿಕ್ ರೈಸು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ನೋಡ್ಬೋದ್ರಿ, ಜೀರಿಗೆ ನಮ್ಮದು ಸ್ವಲ್ಪನೇ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಬೆಳ್ಳುಳ್ಳಿ ಹಾಕಿದ್ರೆ ಅದು ಸಿಂದೋದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ಹಾಗಾಗಿ ಇವಾಗ ನಾನು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪನೇ ಬಾಡಿಸ್ಕೊಂಡಾದಮೇಲೆ ಇವಾಗ ನೋಡ್ಬೋದ್ರಿ, ನಮ್ಮದು ಸ್ವಲ್ಪನೇ ಇದನ್ನು ನಾವು ಇದರಲ್ಲಿ ಬಾಡಿಸ್ಕೊಂಡಿದ್ದೇವೆ. ಈ ಟೈಮ್ನಲ್ಲೇ ನೋಡಿರಿ ನಾವು ಇದು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಗಾರ್ಲಿಕನ್ನು ಹಾಕ್ಕೊಳ್ಳೋಣ್ರಿ. ಎಲ್ಲವನ್ನು ಹಾಕ್ಕೊಂಡಾದಮೇಲೆ ನಾನು 1 ಲೋಟಕ್ಕೆ ಒಂದು 5 ಎಸಳು ಅಂಥೇಳಿ ಒಂದು 10 ಎಸಳಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪನೇ ಇವಾಗ ನಮಗೆ ಮೆತ್ತಗಾಗಿ ಬೇಯಬೇಕು ನೋಡಿರಿ, ಹಾಗಾಗಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಇದರ ಜೊತೆಗೆ, ಅಂದರೆ ಇದು ಸ್ವಲ್ಪ ಜ್ಯೂಸಿ ಥರ ನಮಗೆ ಟೊಮೆಟೊ ಮತ್ತು ಇದು ಸ್ವಲ್ಪ ಬೆಳ್ಳುಳ್ಳಿದು ಫ್ಲೇವರ್ ಬಿಡಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡೋಣ್ರಿ. ಇವಾಗ ಇದು ಸ್ವಲ್ಪನೇ ಬಾಡಿಸ್ಕೊಂಡಿದ್ದೇವೆ ರೀ. ಇದಕ್ಕೆ ನೋಡಿರಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದನ್ನು ಇದ್ರ ಜೊತೆಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ನಮ್ಮದು ಟೊಮೆಟೊ ನೋಡ್ಬೋದು ಇದು ಸ್ವಲ್ಪ ಬಾಡಿದೆ ರೀ. ಇವಾಗ ನೋಡಿರಿ ನಾವು ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ರೀ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೇನೆ. ನೀವು ಯಾವ್ದು ಮಸಾಲ ಯೂಸ್ ಮಾಡ್ತೀರಿ ನೋಡ್ರಿ ಅದು ಹಾಕಿರಿ. ಈಗ ನಾನಂತೂ ಚಿಕನ್ ಮಸಾಲ ಮತ್ತು ಇದು ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ. ಈಗ ನೋಡ್ಬೋದು ನಮ್ಮದು ಇದನ್ನು ಸ್ವಲ್ಪ ಇದು ನಾವೀಗ ಹಾಕಿದ್ಮೇಲೆ ಇದು ಹೊಂದ್ಕೋಬೇಕು ನೋಡಿರಿ. ಕಲರು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ರೈಸ್ನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಕಲರು ತುಂಬ ಚೆನ್ನಾಗಿ ಇದು ಮತ್ತು ಬಂದಿದೆ, ಮತ್ತು ಚೆನ್ನಾಗಿ ಇದರೊಳಗೆ ಬಾಡಿಸ್ಕೊಂಡಾಗಿದೆ ರೀ. ಇವಾಗ ನಾನಿಲ್ಲಿ 2.5 ಟೇಬಲ್ ಸ್ಪೂನಷ್ಟು ಮೊಸರು, ಸ್ವಲ್ಪ ಹುಳಿ ಮೊಸರು ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ನಾನು ಲಿಂಬೆ ರಸ ಹಾಕಲಿಲ್ಲ, ಹಾಗಾಗಿ ಲಿಂಬೆ ಹಣ್ಣು ಇಲ್ಲ ಅಂಥೇಳಿ ನಾನಿದು ಹುಳಿ ಮೊಸರನ್ನು 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ರೀ. ಇದನ್ನು ಇದರೊಳಗೆ ಸ್ವಲ್ಪನೇ ನಾವು ಕಲಿಸ್ಕೊಳ್ಳೋಣ್ರಿ ಚೆನ್ನಾಗಿ. ಸ್ವಲ್ಪನೇ ಇದು ಬೇಯಬೇಕು. ಇವಾಗ ನಾನು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಆಯಿಲೆಲ್ಲ ಬಿಟ್ಕೊಂಡಂಗೆ ಆಗಿದೆ. ನಾವು ಸ್ವಲ್ಪ ಇದಕ್ಕೆ ಡೈರೆಕ್ಟಾಗಿ ನೋಡ್ರಿ ರೈಸನ್ನು ಹಾಕ್ಕೊಳ್ಳೋಣ್ರಿ, ಅಂದರೆ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿ. ಇವಾಗ ನೋಡ್ಬೋದು ರೀ, ನಾನು ಅಕ್ಕಿಯನ್ನು ಹಾಕ್ಕೊತಾ ಇದ್ದೇನೆ. ಇವಾಗ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ನೋಡಿರಿ. ಇದರೊಳಗೆ ಸ್ವಲ್ಪನೇ ನಿಧಾನವಾಗಿ ನಾವು ಇದನ್ನು ಇದರೊಳಗೆ 1-2 ನಿಮಿಷಗಳ ಕಾಲ
ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗತ್ತೆ ರೀ. ಅಂದರೆ ಇದು ಟೇಸ್ಟು ಚೆನ್ನಾಗಿ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪನೇ ಬೇಯಿಸೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ರೈಸು ಸ್ವಲ್ಪನೇ ಇದು ಈ ಥರನೇ ಬೆಂದಿದೆ. ಅಂದರೆ ನೀರು ಇತ್ತಂದರೆ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾವು ನೀರು ಬಿಸಿ ಮಾಡಿ ಇಟ್ಕೊಂಡು ಹಾಕೊಳ್ಳೋಣ್ರಿ. ಒಂದು ನೀರು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನೋಡಿರಿ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನಮ್ಮದು ತುಂಬ ಈಸಿ, ಬೆಳಗ್ಗೆಗೆ ಬೇಗ ಒಂದು ಬ್ರೇಕ್ಫಾಸ್ಟ್ ಆಗ್ತದೆ ರೀ. ಇವಾಗ ನೋಡ್ಬೋದು ರೀ, ಚೆನ್ನಾಗಿ ನಮ್ಮದು ಕಲರ್ ಬಂದಿದೆ. ಇವಾಗ ನಾವು ಇದನ್ನು ಕುಕ್ಕರನ್ನು ಕ್ಲೋಸ್ ಮಾಡೋಣ. ಇವಾಗ ನಮ್ಮದು ಕುಕ್ಕರು ಮುಚ್ಚಳವನ್ನು ಈ ಥರ ಹಾಕಿಬಿಟ್ರಿ ಇದನ್ನು ನಾವು ಕ್ಲೋಸ್ ಮಾಡೋಣ. ಇವಾಗ ನಮ್ಮದು ಕುಕ್ಕರು ಲಿಡ್ ಕ್ಲೋಸ್ ಮಾಡಿದ್ದೀವಿ ರೀ. ಒಂದೆರಡು ವಿಜಿಲ್ ಬಂದರೆ ಸಾಕು. ಒಂದು ವಿಜಿಲ್ ಆಗಿದೆ. ಇವಾಗ 2 ವಿಜಿಲ್ ಆಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಡು ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೇನೆ ರೀ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ಇವಾಗ ನೋಡೋಣ ರೀ, ನಮ್ಮದು ಸ್ವಲ್ಪನೇ ಕುಕ್ಕರ್ ವಿಜಿಲು ತಣ್ಣಗಾಗಿದೆ. ಇವಾಗ ನಮ್ಮದು ಕುಕ್ಕರನ್ನು ಸ್ವಲ್ಪನೇ ಇದನ್ನು ಈ ಥರ ನಾವು ತೆಗೆದು ನೋಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಕುಕ್ಕರು ವಿಜಿಲನ್ನು ತೆಗೆದು ನೋಡೋಣ. ಇವಾಗ ನಮ್ಮದು ನೋಡ್ಬೋದು ರೀ, ತುಂಬ ಒಂದು ಚೆನ್ನಾಗಿ ಬಂದಿದೆ ನೋಡ್ಬೋದು ರೀ. ಇದನ್ನು ಸ್ವಲ್ಪನೇ ನಾವು ಮಿಕ್ಸ್ ಮಾಡೋಣ. ನಾನು ಅಳತೆ ತಕ್ಕನಂಗೆ, ಅಂದರೆ 1ಕ್ಕೆ 2 ನಿಮ್ದು ಅಕ್ಕಿ ನೋಡ್ಕೊಂಡು, ಯಾಕಂದರೆ ಒಂದ್ಸತಿ ಹಳೆ ಅಕ್ಕಿ ಇತ್ತಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ನೋಡಿರಿ. ನಾವು ಬಿಸಿನೀರು ಇಟ್ಕೋದು ಏನಕ್ಕಂದರೆ ಸ್ವಲ್ಪ ಬೇಗನೂ ಆಗುತ್ತೆ ಮತ್ತು ಉದುರಾಗಿನೂ ಆಗುತ್ತೆ ನೋಡ್ಬೋದು. ಇವಾಗ ನೋಡಿರಿ, ನಾನು ಒಂದು ಸ್ವಲ್ಪನೇ ಇದನ್ನು ಇಲ್ಲಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ. ಅಂದರೆ ನಮ್ಮದು ರೈಸು ಸ್ವಲ್ಪನೇ ನಾವು ಈ ಥರನೇ ಹಾಕೋತ ಹೋಗೋಣ. ತುಂಬ ಒಂದು ಒಳ್ಳೆ ಒಂದು ಪರಿಮಳ ಭರಿತಂತಹ ರೈಸು ರೆಡಿ ಆಗುತ್ತೆ ನೋಡ್ಬೋದು ರೀ. ತುಂಬ ಬಿಡಿ ಬಿಡಿಯಾಗಿ ಬಂದಿದೆ. ಯಾವ್ದು ರೈಸ್ ಆದರೂ ತೊಗೋಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ. ಅಂದರೆ ಗಾರ್ಲಿಕ್ಕು ರೈಸ್ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀವೊಂದು 10 ನಿಮಿಷದಲ್ಲಿ ಈ ಒಂದು ರೈಸ್ ಮಾಡ್ಕೋಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.